ಸಮಾನತೆ, ನ್ಯಾಯ, ವೈಜ್ಞಾನಿಕ ಸಮಾಜ, ನಮ್ಮ ಸಾಂಸ್ಕೃತಿಕ ವಿಚಾರಗಳು, ನಮ್ಮ ಭಾಷೆಯ ವಿಚಾರಗಳು ಎಲ್ಲ ನಮ್ಮ ಭಾಗದ ವಿಶೇಷತೆ ಎಂದು ಹಿಡಿದು ನಾವೆಲ್ಲರೂ ಕೂಡ ಸರಿ ಸಮಾನವಾಗಿ ನಾವು ಕನಸನ್ನು ನನಸು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಸುಳ್ಳಿಗೆ ಅನೇಕ ಸರಿ ಬಂದಿದ್ದೀವಿ. ಎಲ್ಲ ಒಂದು ವಿಚಾರಧಾರೆಗಳ ಮುಖಾಂತರ ನಾವು ಕೂಡ ಹೇಗೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಶಕ್ತಿ ಕಟ್ಟಿ ನಿಜವಾದ ತುಳುನಾಡಿನ ವಿಶೇಷತೆಯನ್ನು ತಿಳಿಯಬಹುದು ಮತ್ತೆ ಕರ್ನಾಟಕ ತನ್ನನ್ನು ತಿಳಿಯಬಹುದು. ಯಾಕಂದ್ರೆ ನಮಗೆ ಪ್ರಾದೇಶಿಕ ನ್ಯಾಯ ಬೇಕು ಅಂದ್ರೆ ಒಂದು ಗಟ್ಟಿಯಾದ ಪ್ರಾದೇಶಿಕ ಶಕ್ತಿ ಬೇಕು. ಅವಾಗೇ ನಮ್ಮ ಪರಿವರ್ತನೆ ಸಾಧ್ಯ. ಅವಾಗೇ ನಾವು ನಿಜವಾದ ನಮಗಾಗಿ ಅನ್ಯಾಯಗಳು ಮುಂದಿನ ತಲೆಮಾರಿಗೆ ಆಗ್ಬಾರ್ದು ಮತ್ತೆ ನಮ್ಮ ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚನ ನಾವೆಲ್ಲ ತಿಳಿಯಬಹುದು ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ನಮ್ಗೆ ಗೊತ್ತಿದೆ ತುಳುನಾಡು ಅಂದ್ರೆ ನಮ್ಮ ಭಾಷೆಯ ವೈವಿಧ್ಯತೆ, ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆ, ಅದೆಲ್ಲರ ಜೊತೆ ಒಂದು ಅಂಬೇಡ್ಕರ್ ವಾದ ಬಂದ್ರೆ ಅದು ಬಹಳ ಗಟ್ಟಿಯಾಗಿ ನಮ್ಮ ಕರ್ನಾಟಕದ ಒಂದು ನಿಜವಾದ ದೇಶ ಮಟ್ಟದಲ್ಲಿ ಅಷ್ಟೇ ಅಲ್ಲ ವಿಶ್ವ ಮಟ್ಟದಲ್ಲೂ ಕೂಡ ಒಂದು ಹೆಮ್ಮೆಯ ರೀತಿ ನಾವು ಬೆಳೆಸ್ಬೋದು. ಸೊ ನಾವೆಲ್ಲರೂ ಕೂಡ ಜೊತೆಗೆ ಸೇರ್ಕೊಂಡಾಗ ನಾವು ಮತ್ತೆ ಬರ್ತಾ ಇದ್ದೀವಿ. ಇದನ್ನು ನನ್ನ ಯುವಕರ ಜೊತೆ ಭಾಗವಹಿಸಕ್ಕೆ ಈ ಒಂದು ಅರ್ಥಪೂರ್ಣವಾದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೋಡೋಕ್ಕೆ ವೀಕ್ಷಿಸಿಕೆ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಹಿಂದ್. ಸಂಘಟನೆಯ ವತಿಯಿಂದ ಕ್ಷೇತ್ರರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿಯನ್ನು ಗೌರವಿಸುತ್ತೇವೆ. ತಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಟು ದೂರದ ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳನ್ನು ಕೈಗೂಡಿಸಿಕೊಂಡು ಸಮಾಜ ಬದಲಾಗಬೇಕೆಂಬ ಮಾತನಾಡಿದಂಥ ಚೇತನ್ ಸರ್ ಅವರಿಗೆ ಸಂಘಟನೆ ಮತ್ತೊಮ್ಮೆ ಸುಳ್ಯದ ಸಮಸ್ತರ ಪರವಾಗಿ ಅನಂತ ಕಬ್ಬಂತ ನಿಮ್ಮ ಸಹಕಾರ ಹೃದಯ ನಮ್ಮ ಮೇಲಿರಲಿ ಎಂದು ಬಯಸುತ್ತಾ ಕ್ಯಾಮರಾ